ಮಟನ್ ಬಿರಿಯಾನಿ ಬಂದು 270, ಚಿಕನ್ ಬಿರಿಯಾನಿ ಬಂದು 130, ಚಿಕನ್ ಕಬಾಬ್ ಬಂದು 120. ಫಸ್ಟ್ ಟೈಮ್ ತಿಂದಾಗಲೇ ಫಿದಾಗ್ಬಿಟ್ಟೆ, ಆ ಥರ ಇತ್ತು. ಬಿಸಿ 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 ತಿನ್ಬೇಕಾದ್ರೆ ಮಜಾ. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಗೈಸ್. ಬೆಂಗಳೂರು ಹೆಸರುಘಟ್ಟ ಮೇನ್ ರೋಡ್ ಬಗಲ್ಗುಂಟೆ BBMP ಆಫೀಸ್ ಆಪೋಸಿಟ್ ಅಲ್ಲಿ ಇರುವಂತ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಗೈಸ್. ನಾವು ಲಾಸ್ಟ್ ಟೈಮ್ ಅವರು ನಾಗರಬಾವಿ ಬ್ರಾಂಚ್, ಅದು ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್ ನ ಟೇಸ್ಟ್ ಮಾಡಿರ್ತೀವಿ. ಈಗ ಇಲ್ಲಿ ಇನ್ನೊಂದು ಬ್ರಾಂಚ್ ನ ಶುರು ಮಾಡಿದ್ರೆ ಸೇಮ್ ಕಾನ್ಸೆಪ್ಟ್. ಮಂಗಳವಾರದಿಂದ ಶನಿವಾರವರೆಗೂ ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆವರೆಗೂ, ಭಾನುವಾರ ಆದ್ರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ಬಟ್ ಇಲ್ಲಂತೂ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸರ್ವ್ ಮಾಡ್ಕೊಂಡು ಬರ್ತೀರಿ ಗೈಸ್. ಅನ್ಲಿಮಿಟೆಡ್ ಫುಡ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು ವಿಷಯ ಸರ್ವ್ ಮಾಡ್ಕೊಂಡು ಬರ್ತಾರೆ. ನಾನಂತೂ ಫಸ್ಟ್ಲಿ ಅವರು ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಅಂದ್ರೆ ಸಿಗಾವಡೆ ಫೇವರೇಟ್. ನಾವು ಮಧ್ಯಾಹ್ನ ಬಂದಿದ್ವಿ, ಓಣ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್, ಶೇರ್, ಕಾಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಓಣ. ಎಸ್, ಒಳಗೆ ಬಂದು ಸೀಟಿಂಗ್ ತೊಗೊಂಡಾಗಿದೆ. ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ನಾನು ಇಲ್ಲಿ ಬಂದರೆ ಅಂತೂ 3 ಒಂದೊಂದು ಪ್ಲೇಟ್ ತೊಗೊಳ್ತೀನಿ. ಸೊ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ 3 ಹೇಳಿದ್ದೀನಿ. ಹೊಸ ಬ್ರಾಂಚು, ಸ್ವಲ್ಪ ಕ್ರೌಡ್ ಕಮ್ಮಿ. ಬಟ್ ಇವ್ರ ಕ್ರೇಜ್ ಅಂತೂ ನಾಗರಬಾವಿಲಿ ಹೇಗಿರುತ್ತೆ ಗೊತ್ತಾ, ಭಾನುವಾರ ಒಂದು ಓಪನ್ ಮಾಡೋಕ್ಕೆ ಮುಂಚೆನೇ ಜನ ಬಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ. ಆ ಥರ ಇರುವಂಥ ಒಂದು ಜಾಗ. ಕಡಿಮೆ ಐಟಮ್ ಮಾಡಿದ್ರು ಬೆಸ್ಟ್ ಟೇಸ್ಟಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಸುಮಾರು ಜನ ನೆಗೆಟಿವ್ ಆಗಿ ಹೊಡೆದ್ರು. ನನಗೆ ಇಲ್ಲಿ ಸಿಗುವಂಥ ಮಟನ್ ಬಿರಿಯಾನಿ, ಕಬಾಬ್ ಅದನ್ನೇ ಫೇವ್ರೇಟು. ಸೊ ಫುಡ್ ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಂತು ಕೊಡಿ ಕಬಾಬು. ಸೇಮ್ ಅಲ್ಲಿ ಏನು ಕೊಡ್ತಿದ್ರು ಇಲ್ಲ ಅಷ್ಟೇ ಕೊಡ್ತಾ ಇದ್ದೀರಾ. ಚಿಕನ್ ಬಿರಿಯಾನಿ, ನಿಮ್ಮ ಮಟನ್ ಬಿರಿಯಾನಿ ಇಬ್ಬರು ತಿನ್ಬೋದು. ಇವ್ರ ಹತ್ರ ಇನ್ನೊಂದು ವಿಷಯ ಖುಷಿ ಆಗೋದೇ ಕ್ವಾಂಟಿಟಿ ಆ್ಯಂಡ್ ಪೀಸ್ ಕ್ವಾಲಿಟಿ ಆಗ್ತಾ ಇರೋದು. 5 ಪೀಸ್ ಆಗ್ತಾರೆ ಒಂದೊಂದು ಪ್ಲೇಟ್ಗೆ. ಆರಾಮಾಗಿ ಒಂದು ಪ್ಲೇಟಲ್ಲಿ ಇಬ್ಬರು ತಿನ್ಬೋದು. ಅಷ್ಟು ಕ್ವಾಂಟಿಟಿ ಸಫಿಷಿಯೆಂಟ್ ಆಗಿ ಆಗ್ತಾರೆ ಅಂತಲೇ ಹೇಳ್ಬೋದು. ಪ್ರೈಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಯಾವ್ಯಾವ ಐಟಮ್ ಅಂತ ಸ್ವಲ್ಪ ಹತ್ರ ತೋರಿಸ್ಬಿಡ್ತೀನಿ, ನಂತರ ಟೇಸ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಚಿಕನ್ ಬಿರಿಯಾನಿ. ಲುಕ್ ಅಟ್ ದ ಕ್ವಾಂಟಿಟಿ ಗೈಸ್. ಯಪ್ಪೋ ಆರಾಮಾಗಿ ನಿಮಗೆ 1/4 kg ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಪೀಸ್ ಸೈಜ್ ಒಂದೊಂದು ಯಾವ ಥರ ಇದೆ ನೋಡಿ. ಒಳ್ಳೆ ಬಡ ಪೀಸ್ ಸೈಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನನ್ನ ಫೇವ್ರೆಟ್ಟು ಮಟನ್ ಬಿರಿಯಾನಿ. ಫಸ್ಟ್ ಟೈಮ್ ತಿಂದಾಗಲೇ ಫಿದಾಗ್ಬಿಟ್ಟೆ, ಆ ಥರ ಇತ್ತು. ಬಿಸಿ 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 ತಿನ್ನಬೇಕಾದ್ರೆ ಆ ಪೀಸಸ್ ನೋಡಿ ಯಾವ ಥರ ಹಾಕಿರ್ತಾರೆ. ಕ್ಲೀನಾಗಿ ಬೇಯಿಸ್ಬಿಟ್ಟು ನಲ್ಲಿ ಮೂಳೆ ಕೊಟ್ಟಿದ್ದಾರೆ. ಎಸ್, ಇದನ್ನು ಟೇಸ್ಟ್ ಮಾಡೋಣ. ನಂತರ ಒಂದು ಸ್ಟಾರ್ಟರು ಸಿಗದೆ ಒಂದೇ ಒಂದು ಸ್ಟಾರ್ಟರ್, ದಟ್ ಈಸ್ ಕಬಾಬು. ಗರಿಯಾಗಿ ಕೊಟ್ಟಿರುವಂಥ ಒಂದು ಕಬಾಬು. ಅದ್ರ ಜೊತೆಗೆ ಒಂದು ರೈತ, ಅದಾದಮೇಲೆ ಒಂದು ಶೇರ್ವಾ ಥರ ಕೊಟ್ಟಿದ್ದಾರೆ. ನಾವು ಫಸ್ಟು ಮಟನ್ ಬಿರಿಯಾನಿಯಿಂದನೇ ಹೋಗ್ಬಿಡೋಣ. ಕಾಮನ್ ಆಗಿ ನಾನಂತೂ ಬಂದರೆ ಇಲ್ಲಿ ಮಟನ್ ಬಿರಿಯಾನಿ ಫಸ್ಟ್ ಟೇಸ್ಟ್ ಮಾಡೋದು. ಎಷ್ಟು ಪೀಸ್ ಹಾಕಿದ್ದಾರೆ ನೋಡಿ ಇಲ್ಲಿ. ಓ ಮೈ ಗಾಡ್, ಆ ಫ್ಲೆಶ್ ಜಸ್ಟ್ ಬ್ರೇಕ್ ಮಾಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬೇಯಿಸಿರ್ತಾರಂತ ನೋಡಿ. ಓ ಮೈ ಗಾಡ್, ವಿತ್ ಚರ್ಬಿ ಕ್ಲೀನಾಗಿ ಬೆಂದೋಗಿದೆ. ಜ್ಯೂಸಿ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಆ ಮಟನ್ದಂತೂ. ಪ್ಲೇಟ್ಸ್ ಅಲ್ಲ, 2 ಪ್ಲೇಟ್ ಇಸ್ಕೊಂಡು ಹಿಡ್ಕೋಬೇಕಂತ ಅನಿಸುತ್ತೆ ನೋಡಿ. ಓ ಮೈ ಗಾಡ್, ಬಿಸಿ 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 ರೈಸು. ಟೇಸ್ಟ್ ಮಾಡೋಣ. ಸೇಮ್ ಫ್ಲೇವರ್, ಅವತ್ತೇನು ತಿನ್ನೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಆ ಒಂದು ಮಾಯ್ಸ್ಟ್ ಫ್ಲೇವರ್ ಅವ್ರ ಹತ್ರ ಇಷ್ಟ ಆಗುತ್ತೆ. ಅದಾದಮೇಲೆ ಇನ್ನೊಂದು ಖುಷಿಯಾಗೋ ವಿಚಾರ ಅಂದರೆ, ಜಸ್ಟ್ ಮಟನ್ ಮತ್ತು ಚಿಕನ್ ಬೇಯಿಸ್ಕೊಂಡು ಸಪ್ರೇಟ್ ಆಗಲ್ಲ ಇವ್ರು ಹಾಕೊಡಲ್ಲ. ಮಟನ್ ಬಿರಿಯಾನಿ ಅಂದರೆ ಡೆಡಿಕೇಟೆಡ್ ಆಗಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಡೆಡಿಕೇಟೆಡ್ ಆಗಿ ಚಿಕನ್ ಬಿರಿಯಾನಿ. ಸೊ ಅದಕ್ಕೋಸ್ಕರ ಅದರ ಫ್ಲೇವರ್, ಆ ಸ್ಟಾಕ್ ಫ್ಲೇವರ್ ಇನ್ಫ್ಯೂಸ್ ಆಗಿರುತ್ತೆ. ಸೇಮ್ ಮಸಾಲ, ಒಂದು ಬೆಸ್ಟ್ ಟೇಸ್ಟು. ಆ ಗ್ರೈನ್ಸಿಗೆ ಹಿಡಿದಿರುವಂಥ ಒಂದು ರೀತಿ ಹೇಗಿದೆ ಗೊತ್ತಾ, ಅಲ್ಟಿಮೇಟ್. ಬಟ್ ನನಗನ್ಸಿದೆ ಏನಂದರೆ, ಈ ಬಿರಿಯಾನಿ ಬಿಸಿ ಬಿಸಿ ತಿಂದಿರುವಂತೂ ಸೂಪರ್ ಆಗಿದೆ. ಆರೋದ್ರೆ ಸ್ವಲ್ಪ ಫ್ಲೇವರ್ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಬಿಸಿ ಬಿಸಿ ತಿನ್ನಿ ತುಂಬ ಇಷ್ಟಪಡ್ತೀರಾ. ನಲ್ಲಿ ಮೂಳೆ ಜ್ಯೂಸಿ, ಟೆಂಡರಿನೆಸ್ ಇರುತ್ತೆ ಮಟನ್ ಮೇಲೆ. ಮಸಾಲೆ ಹಿಡಿದಿರುತ್ತೆ, ಬಟ್ ಬೇಸಾಗಿ ಹಿಡಿದಿರುತ್ತೆ. ಆ ಮಟನ್ ಫ್ಲೇವರ್ ಒಟ್ಟಿಗೆ ತಿಂದಾಗಲೇ ಭಾರಿ ಇರುತ್ತೆ ಅಂತಲೇ ಹೇಳ್ಬೋದು. ಬೆಸ್ಟ್ ಮಟನ್. ಸೂಪರ್ ಇದೆ. ಐ ಥಿಂಕ್ ರೈಸ್ ಮಿಕ್ಸ್ಡ್ ಜೀರಾ ಸಮ ಮತ್ತು ಬಾಸ್ಮತಿ 2 ಗ್ರೈನ್ಸ್ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ.
ಬಟ್ ಮಟನ್ ಬಿರಿಯಾನಿ ಅಂತೂ ಶೋ ಸ್ಟಾಪರ್. ಲೆಟ್ಸ್ ಹ್ಯಾವ್ ದ ಕಬಾಬ್ ಪೀಸ್. ರೈಸಲ್ಲಾಗಲಿ ಕಬಾಬಲ್ಲಾಗಲಿ ದೊಡ್ಡ ದೊಡ್ಡ ಸೈಜಲ್ಲಿ ಹಾಕಿರ್ತಾರೆ. ಹೇಗಿದೆ ನೋಡಿ, ಆ ಮಸಾಲ ಅಂತೂ ಕ್ಲೀನಾಗಿ ಹಿಡಿದಿದೆ. ಗರಿ ಗರಿಯಾಗಿದೆ ಅಂತಲೇ ಹೇಳ್ಬೋದು ಹೋಲ್ಡ್ ಮಾಡಬೇಕಾದ್ರೆ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟ್ ಬೈಟಲ್ಲಿ ನನಗೆ ಫೀಲ್ ಆಗಿದೆ ಏನಂದರೆ, ಆ ಚೌಕ್ ಅನ್ನೋದು 1% ನಿಮ್ಗೆ ಅನ್ಸಲ್ಲ. ಸಾಫ್ಟ್ನೆಸ್ ಬಿಕಾಸ್ ತಂದು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಆಗಿದೆ. ಆ ರೀಟೇನ್ ಆಗಿದೆ ಒಂದು ಸಾಫ್ಟ್ನೆಸ್ಸು. ಪ್ರಾಪರ್ ಕನ್ಸಿಸ್ಟೆನ್ಸಿಲಿ ಬೇಯಿಸಿದ್ದಾರೆ. ಆ ಮೇಲ್ಗಡೆ ಒಂದು ಮೈಲ್ಡರ್ ಲೇಯರ್ ಆಫ್ ಕೋಟಿಂಗ್ ಇರುತ್ತೆ ಮಸಾಲದು ಅಂತ. ಆ ಮಸಾಲ ಒಂದು ಸ್ಪೈಸಿ ಕೊಡುತ್ತೆ, ಒಂದು ಕ್ರಿಸ್ಪ್ನೆಸ್ ಕೊಡುತ್ತೆ. ಮೀಟ್ ಜೊತೆ ಸೇರಿದಾಗ ಒಂದು ಅಲ್ಟಿಮೇಟ್ ಟೇಸ್ಟ್ ಆಗಿ ಕನ್ವರ್ಷನ್ ಆಗ್ತಿದೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ನೀವು ಸುಮಾರು ಕಡೆ ಕೊಟ್ಟರೆ ತುಂಬ ಹೊತ್ತು ಬೇಯಿಸ್ಬಿಡ್ತಾರೆ. ಕಸ್ತಾ ಬಾಯಿನ ಬಂದ್ಬಿಡುತ್ತೆ. ಇಲ್ಲೊಂದು ಜಸ್ಟ್ ಫ್ಲೆಶ್ ಹಿಡ್ಕೊಂಡು ಕಚ್ಚಿದ್ರು ಕೂಡ ಒಂದು ಸಾಫ್ಟ್ ಫ್ಲೇವರ್ ಕೊಡುತ್ತೆ ನಿಮಗೆ. ಒಂದು ಬೆಸ್ಟ್ ಕಬಾಬು. ಇವ್ರ ಹತ್ರ ಇಷ್ಟ ಆಗಿದೆ ಅದೇ ನನಗೆ. ಹೆವಿ ಐಟಮ್ಸ್ ಮಾಡ್ತಾ ಇಲ್ಲ, ಕಡಿಮೆ ಕೊಟ್ಟರು ಅದನ್ನ ಬೆಸ್ಟ್ ಆಗಿ ಕೊಡ್ಬೇಕಂತ ಜಸ್ಟ್ 3 ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟೇಸ್ಟ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ 3 ಪರ್ಫೆಕ್ಟ್ ಆಗಿರುತ್ತೆ. ಕೊಡೋ ಕಾಸು ಬರ್ತಾ ಅಂತಾನೆ ಹೇಳ್ಬಿಡ್ತೀನಿ. ಫಸ್ಟಿಗೆ ಕಬಾಬ್ ತಗೊಂಡು ಮಟನ್ ಅಂತೂ ತಿಂತಾನೆ ಇರಬೇಕು. ಮಟನ್ ಬಿರಿಯಾನಿ ಆ ಥರ ಇರುತ್ತೆ. ಬಟ್ ಇದಂತೂ ನನಗೆ ಹೆವಿ ಆಗ್ಬಿಡುತ್ತೆ. ಅರ್ಧ ಖಾಲಿ ಮಾಡ್ಬೋದು ಅಷ್ಟೇ. ಬಟ್ ಆ ಮಟನ್ಗೂ ಆ ಬಿರಿಯಾನಿ ಟೇಸ್ಟ್ಗೂ ಶೋ ಸ್ಟಾಪರ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸಂತೋಷ್ ಅಂತ. ಓಕೆ, ಯಾವಾಗಿಂದ ಟೇಸ್ಟ್ ಮಾಡ್ತೀರಿ ಇವ್ರು ಬಿರಿಯಾನಿ? ನನ್ಗೆ ಗೊತ್ತಿರೋ ಪ್ರಕಾರ 2-3 ಮಂತ್ಸಿಂದ ಟೇಸ್ಟ್ ಮಾಡ್ತಾರೆ. 3 ತಿಂಗಳಿಂದ. ಸಿಗೋದೇ ಲಿಮಿಟೆಡ್. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು. ನಿಮ್ಗೆ ಯಾವ್ದು ಇಷ್ಟ? ನಮ್ಗೆ ಮಟನ್ ಇಷ್ಟ. ಮಟನ್ ಬಿರಿಯಾನಿ ಇಷ್ಟ. ಮಟನ್ ಬಿರಿಯಾನಿ ಯಾವ ಚೆನ್ನಾಗಿದೆಯಾ? ಕಬಾಬ್ ಇನ್ನೂ ಮಸ್ಟು. ಓಕೆ, ಪ್ರೈಸ್ ವೈಸ್ ವರ್ತಬಲ್ ಅನ್ನೋ ಟೇಸ್ಟ್. ಆ ಕ್ವಾಂಟಿಟಿನೂ ಅಷ್ಟು ಕ್ವಾಂಟಿಟಿ ಫುಲ್ ಕೊಡ್ತಾರೆ. ತಿನ್ನಕ್ಕೆ ಅಷ್ಟು ಜ್ಯೂಸಿಯಾಗೆ ಪೀಸಸ್ ಅಷ್ಟು ಚೆನ್ನಾಗಿರುತ್ತೆ. ಕೊಡೋ ಕಾಸಿಗೆ ಕ್ವಾಂಟಿಟಿ ವರ್ತ್ ಅಂತ ಅಂತೀರಾ? ಅಯ್ಯೋ ಫುಲ್ ಸರ್. ಇಲ್ಲಿಂದ ಇಲ್ಲಿ ಗಂಟ ಐತೆ. ಹೆವಿ ಕ್ವಾಂಟಿಟಿ ಇರುತ್ತೆ. ಹೆವಿ ಕ್ವಾಂಟಿಟಿ ಇರುತ್ತೆ. ಓಕೆ, ತುಂಬಾ ಅಷ್ಟು ಟೇಸ್ಟ್ ಕೊಟ್ಟಿಲ್ಲ ರೀಸೆಂಟ್ ಆಗಿ ಸರೌಂಡಿಂಗ್ ಅಲ್ಲಿ. ಇವರೇ ಇವಾಗ ಶುರು ಮಾಡಿರೋದು. ನೀವು ಅಲ್ಲಿ ನಾಗರಬಾವಿಂದ ಟೇಸ್ಟ್ ಮಾಡ್ತಾ ಇದ್ದೀರಾ? ಓಕೆ, ಹೌದು. ತುಂಬಾ ಥ್ಯಾಂಕ್ಸ್ ಬ್ರದರ್. ಓಕೆ ಸರ್, ಥ್ಯಾಂಕ್ ಯು. ವಿ ಕೇಮ್ ಟು ಆನ್ ಎಂಡ್. ಅಷ್ಟರಲ್ಲಿ ವಿ ಕೇಮ್ ಟು ಆನ್ ಎಂಡ್. ಇಲ್ಲಿಗೆ ಬಂದ್ರೆ ನನಗೆ ಶೂಟೇ ಬೇಗ ಮುಗ್ದಂಗೆ ಅನ್ಸ್ಬಿಡುತ್ತೆ. ಜಸ್ಟ್ ಮೇಕಿಂಗ್ ಶಾಟ್ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತಾಗುತ್ತೆ. ಚಿಕನ್ ಬಿರಿಯಾನಿ ಹೇಗಿದೆ ನೋಡಿ, ಬರೀ ಮೂಳೆನೇ ಐತಿ ಇದರಲ್ಲಂತೂ. ಹೇಗಿದೆ ನೋಡಿ, ಆಹಾ, ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ. ಚಿಕನ್ ಬಿರಿಯಾನಿ ಕೂಡ ಸೇಮ್ ಮಸಾಲ, ಬಟ್ ಚಿಕನ್ ಹಾಕಿರೋದಲ್ಲ ಸ್ಟಾಕ್ ಫ್ಲೇವರ್ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ಮೈಲ್ಡ್ ಫ್ಲೇವರ್. ನನಗೆ ಲಾಸ್ಟ್ ಟೈಮ್ ತಿಂದಾಗ ಚಿಕನ್ ಬಿರಿಯಾನಿ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಇಲ್ಲಿ ಟೇಸ್ಟ್ ಮಾಡೋಣ. ಲೆಟ್ಸ್ ಟೇಸ್ಟ್ ದಿಸ್. ಮೈಲ್ಡರ್. ಅಲ್ಲಿ ಏನು ಟೇಸ್ಟ್ ಮಾಡಿದ್ರು ಸೇಮ್ ಟು ಸೇಮ್ ಟೇಸ್ಟು. 1% ನಿಮಗೆ ಚೇಂಜ್ ಅಂತೂ ಅನ್ಸೋದೇ ಇಲ್ಲ. ಈ ಸೆಕ್ಟ್ರಲ್ಲಿ ಬಂದು ಒಂದು ಒಳ್ಳೆ ಬಿರಿಯಾನಿ ಟ್ರೈ ಮಾಡಬೇಕಂದ್ರೆ ಈ ಜಾಗ ಅಂತ ನಿಮಗೆ ಪರ್ಸನಲಿ ತುಂಬ ಸಜೆಸ್ಟ್ ಮಾಡಿದೆ. ನಾಗರಬಾವಿ ಸೈಡ್ ಬಂದರೆ ಅಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ನನಗೆ ನನ್ನ ಫಸ್ಟ್ ಹೇಳಿದೆ ಕಬಾಬ್ ಮತ್ತು ಮಟನ್ ಬಿರಿಯಾನಿ ಸೊ ಸ್ಟಾಪರ್ ಟೇಸ್ಟು. ಎಷ್ಟು ಸಲ ಬೇಕಾ ತಿನ್ಬೋದು, ತಿಂತಾನೆ ಇರಬೇಕಂತ ಅನಿಸುತ್ತೆ. ಸೊ ಅಡಿಕ್ಟಿವ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಚಿಕನ್ ಬಿರಿಯಾನಿ ಲೈಟಾಗಿ ಮೈಲ್ಡರ್ ಇನ್ ಫ್ಲೇವರು, ಬಟ್ ಆ ಪೀಸಸ್ ಅಂತೂ ಸಾಲಿಡಾಗಿ ಬೇಯಿಸಿದ್ದಾರೆ. ಚಿಕನ್ ಆಗಲಿ ಮಟನ್ ಆಗಲಿ ನಿಮ್ಗೆ 1% ಬೇಜಾರಾಗಲ್ಲ. ಆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರಾಪರ್ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸಿರ್ತಾರೆ. ಕಚ್ಚಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ. ಆ ಒಂದು ಮಸಾಲೆ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಸೂಪರ್ ಡೂಪರ್ ಆಗಿದೆ. ಇಷ್ಟೆಲ್ಲ ತಿಂದಾದ್ಮೇಲೆ ಎಲ್ಲ ಮುಗಿಸೋಣ ಅಂತಾರೆ ಮಟನ್ ಬಿರಿಯಾನಿ ಟ್ರೈ ಮಾಡ್ತೀನಿ. ಬಿಕಾಸ್ ಅಷ್ಟು ನನಗೆ ಇಷ್ಟ ಗೈಸ್. ನನಗೆ ಪ್ರೈಸ್ ವೈಸ್ ಈಗ ಗೊತ್ತಾಗಿಲ್ಲ, ಬಿಕಾಸ್ ಅವತ್ತು ಮಾಡಿದ್ದು ಮರ್ತೋಗಿದೆ. ನಾನು ಹೊರತ ಇಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಬಗಲುಂಟೆ ಹೆಸರುಘಟ್ಟ ಸೈಡ್ ಬಂದರೆ ಅಂತೂ ಈ ಜಾಗ ಪಕ್ಕ ವಿಸಿಟ್ ಮಾಡಿ. ತುಂಬ ಇಷ್ಟಪಡ್ತಾರೆ. ಅರ್ಲಿ ಮಾರ್ನಿಂಗ್ ಕ್ರೇಜ್ ಇತ್ತಂದರೆ ಸ್ವಲ್ಪ ಸಿಡಿದ ಹೊರಗೆ ಬಂದಂಗೆ ಆಗುತ್ತೆ. ಸೊ ಆರಾಮಾಗಿ ಬನ್ನಿ. ನಾಗರಬಾವಿ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದು ಟೇಸ್ಟ್ ಮಾಡಬೇಕಂದ್ರೆ ಈ ಜಾಗ ಬನ್ನಿ. ಇಲ್ಲಿ ನಿಮಗೆ 6 ಗಂಟೆಯಿಂದ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾಮಿಲಿ ಒಟ್ಟಿಗೆ ಬರ್ಬೋದು. ಒಂದು ಕ್ಲೀನ್ ಆ್ಯಂಡ್ ನೀಟ್ ಫೈನ್ ಡೈನ್ ಅಂತಲೇ ಹೇಳ್ಬೋದು. ಪ್ರಾಪರ್ ಆಗಿ ಮೇಂಟೈನ್ ಮಾಡಿಕೊಂಡು ಸೂಪರಾಗಿ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಲಾಸ್ಟ್ ಬೈಟ್ ನನಗೆ ಮಟನ್ ಬಿರಿಯಾನಿ ವಿತ್ ಮೊಸರು ಬಜ್ಜಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಜಾ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಇನ್ನೂ ಒಂದು ಬ್ರಾಂಚ್. ಹೌದು ಸರ್. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಓಕೆ, ಇದು ಅಡ್ರೆಸ್ ಮತ್ತೆ ಏನೇನು ಸ್ಪೆಷಲ್ ಇಲ್ಲಿ, ಅದಕ್ಕಿಂತ ಏನು ಸ್ಪೆಷಲ್ ಮಾಡಿದ್ರ ಅಂತ ಹೇಳ್ತೀರಾ? ಓಕೆ
ಸರ್ ನಮ್ಮ ಹೋಟ್ಲ್ ಅಡ್ರೆಸ್ ಬಂದು ಹೆಸರುಘಟ್ಟ ಮೇನ್ ರೋಡ್, ಓಕೆ ಬಗ್ಲುಗುಂಟೆ BBMP ಅಪೋಸಿಟ್ ಅಲ್ಲೇ ನಮ್ಮ ಹೋಟ್ಲ್ ಬರುತ್ತೆ. ಓಕೆ ನಮ್ಮಲ್ಲಿ ಸ್ಪೆಷಲ್ ಆಸ್ ಯೂಶುವಲ್ ಹಿಂದೆ ಹೇಳಿದಾಗೇನೆ ನಮ್ದು 3 ಸ್ಪೆಷಲ್ ಐಟಮ್: ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್. ಓಕೆ ನಮ್ಮಲ್ಲಿ ಲಿಮಿಟೆಡ್ ಐಟಮ್ 3 ಐಟಮ್ ಸಿಗೋದು. ಓಕೆ ಪ್ರೈಸ್ ಏನೋ ಜಾಸ್ತಿ ಮಾಡಿದ್ರಲ್ಲ ಸೇಮ್ ಏನಾ? ಸರ್ ಯಾವುದಿಲ್ಲ, ಪ್ರೈಸ್ ಏನು ಕಮ್ಮಿ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ. ಒಂದು ಪ್ರೈಸ್ ಮಟನ್ ಬಿರಿಯಾನಿ ಬಂದು 270, ಚಿಕನ್ ಬಿರಿಯಾನಿ ಬಂದು 130, ಚಿಕನ್ ಕಬಾಬ್ ಬಂದು 120. ಓಕೆ ಈಗ 2ನೇ ಬ್ರಾಂಚ್ ಶುರು ಮಾಡಿದಿರಾ, ಜನರ ಸಪೋರ್ಟ್ ಜಾಸ್ತಿ ಆಗಿದೆ, ಏನು ಕಾರಣ ಅಂತ ಅನ್ಕೋತೀರಾ? ಖಂಡಿತ ಸರ್, ಜನಗಳ ಸಪೋರ್ಟು ತುಂಬಾ ಚೆನ್ನಾಗಿದೆ. ನಂಗೆ ಬಗ್ಲುಗುಂಟೆ ಜನರ ಆಶೀರ್ವಾದ, ಅವ್ರ ಸಹಕಾರದಿಂದ ಇಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿರೋದು. ಸೂಪರ್. ಮತ್ತೆ ನಾವು ಕೊಡುವಂತಹ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ಪ್ಲಸ್ ಕ್ವಾಂಟಿಟಿ. ಈ ಸುತ್ತಮುತ್ತ ನಮ್ಮ ತರ ಕ್ವಾಲಿಟಿ ಐಟಮ್ಸ್ ಆಗಲಿ ಕ್ವಾಂಟಿಟಿ ಆಗಲಿ ಸುತ್ತಮುತ್ತ ಸರೌಂಡಿಂಗ್ಸ್ ಯಾರು ಕೊಡೋದಿಲ್ಲ. ನಾವೇ ಫಾರ್ ದ ಫಸ್ಟ್ ಟೈಮ್ ಬೆಸ್ಟ್ ಕ್ವಾಲಿಟಿ ಐಟಮ್ಸ್ ನ ಕೊಡ್ತಿರೋಂಥದ್ದು. ಓಕೆ ಕೊಡೋ ಕಾಸಿಗೆ ವರ್ತು. ಖಂಡಿತ ನೀವು ಕೊಡೋ ದುಡ್ಡಿಗೆ ವರ್ತ್ ಆಗಿರುತ್ತೆ. ಇಬ್ರು ಸಫಿಶಿಯೆಂಟ್ ಆಗಿ ಒಂದು ಬಿರಿಯಾನಿನ ಇಬ್ರು ಆರಾಮಾಗಿ ತಿನ್ಬೋದು, ಆರಾಮಾಗಿ ಟ್ರೈ ಮಾಡಬಹುದು. ಹೌದು ಸರ್. ಓಕೆ ಇದರ ಟೈಮಿಂಗ್ಸ್ ಮ್ಯಾಮ್? ಸರ್ ಇದ್ರ ಟೈಮಿಂಗ್ಸ್ ಬಂದು ಮಂಗಳವಾರದಿಂದ ಶನಿವಾರದವರೆಗೂ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. ಭಾನುವಾರ ಅರ್ಲಿ ಮಾರ್ನಿಂಗ್ ಭಾನುವಾರ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ ಸರ್. ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ಬಿಸಿ ಬಿಸಿ ಬಿರಿಯಾನಿ ಸಿಗ್ತಾ ಇರುತ್ತೆ. ಓಕೆ ತುಂಬಾ ಬ್ಯಾಚ್ ವೈಸ್ ರೆಡಿ ಆಗ್ತಾ ಇರುತ್ತೆ, ಸಿಗ್ತಾ ಇರುತ್ತೆ. ಬಿಸಿ ಬಿಸಿ ಕೊಡ್ತಾ ಇರ್ತೀರಾ? ಬಿಸಿ ಬಿಸಿ ಬಿರಿಯಾನಿನೇ ಸಿಗ್ತಾ ಇರುತ್ತೆ. ಓಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಸರ್. ಬೆಸ್ಟ್ ಜಾಗದ ಅಡ್ರೆಸ್ ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಔಟ್ ಮಾಡಿ. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಗಾಯ್ಸ್, ಇವ್ರದ್ದು ಬ್ರಾಂಚಸ್ ಇದೆ, ಎಲ್ಲೆಲ್ಲಿ ಟೇಸ್ಟ್ ಮಾಡಿದ್ರೆ ನನಗೆ ಕಮೆಂಟ್ ತಿಳಿಸಿ. ಅಂಡ್ ಈ ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ತಿಳಿಸಿ. ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗಾಯ್ಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ ಬಾಯ್.